ನನ್ನ ಭಕ್ತಿಗಿರೋ ಶಕ್ತಿನ ನಿರೂಪಿಸ್ಕೊಳ್ಳೋದಕ್ಕೆ ಈ ದೀಪ ಆರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಭಕ್ತಿಗೆ ಮೆಚ್ಚಿ ಆ ದೇವ್ರೇ ಶಕ್ತಿನ ಪ್ರಸಾದಿಸ್ಲಿ ಅಂತ ಇಟ್ಟಿದ್ದೀನಿ. ನನ್ನ ಸಂಕಲ್ಪ ಒಳ್ಳೇದೇ ಆಗಿದ್ರೆ ಈ ದೀಪಗಳು ಬೆಳಗ್ತಾನೆ ಇರತ್ತೆ. ಇಲ್ಲ ಅಂದ್ರೆ ದೀಪ ಬೆಳಗುತ್ತೆ. ಯಾಕಂದ್ರೆ ನೀನ್ ನಂಬಿರೋ ದೇವರು ನಿನ್ ಜೊತೆನೇ ಇದ್ದಾರೆ. ಅದನ್ನು ನೋಡೋಣ ಯಾರ ಕಡೆ ಇರುತ್ತೆ ಅಂತ. ಸ್ವಾಮಿ, ಭಕ್ತಿಯಿಂದ ಕೇಳ್ಕೊತಾ ಇರೋರು ಒಬ್ರು, ಆ ಭಕ್ತಿನ ನಿನ್ ಶಕ್ತಿನ ಓಡಿಸ್ಬೇಕು ಅಂತಿರೋರು ಇನ್ನೊಬ್ರು. ಒಬ್ರದು ಪ್ರೀತಿ, ಇನ್ನೊಬ್ರದು ಸ್ವಾರ್ಥ. ದುಷ್ಟ್ರ ಕೆಲ್ಸನ ದುಷ್ಟ್ರು ಮಾಡ್ತಾರೆ, ದೇವ್ರ ಕೆಲ್ಸನ ದೇವ್ರು ಮಾಡ್ತಾನೆ. ಒಳ್ಳೆ ಗುಣಕ್ಕೆ ರಾಕ್ಷಸ ಗುಣಕ್ಕೆ ಮಧ್ಯೆ ನಡೀತಿರೋ ಈ ಹೋರಾಟದಲ್ಲಿ ಯಾರ್ ಗೆಲ್ತಾರೆ ಅಂತ ನೋಡ್ಬೇಕು. ಗಾಳಿಲಿ ದೀಪ ನಿಟ್ಟು ದೇವ್ರೆ ನೀನೇ ದಿಕ್ಕು ಅಂತ ಹೇಳಿದ್ರೆ ಯಾವ ದೇವ್ರು ಬಂದ್ ಕಾಪಾಡ್ತಾನೆ ಅಂತ ನಾನು ನೋಡ್ತೀನಿ. ಅಯ್ಯಯ್ಯೋ ಸ್ವಾಮಿ, ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಗಾಳಿ ಬರ್ತಿದ್ಯಲ್ಲ. ಭಯ ಪಡ್ಬೇಡ ಪುಣ್ಯ, ಎಲ್ಲ ಭಾರನು ದೇವ್ರ ಮೇಲೆ ಹಾಕೋಣ, ಅವರೇ ಎಲ್ಲ ನೋಡ್ಕೋತಾರೆ. ನಿನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ ಅನಿರುದ್ಧ್. ಈ ಬದಲಾವಣೆ ಎಲ್ಲ ನಿನ್ನಿಂದಾನೆ ಪುಣ್ಯ. ಆಟ ಶುರು ಆಗಿದೆ. ವ್ರತ ನಿಂತು ಹೋಗ್ದಿರೋ ತರ ನೋಡ್ಕೋಬೇಕು. ನೀವು ದೇವ್ರನ್ ಬೇಡ್ಕೊಳ್ಳಿ, ಎಲ್ಲ ಅವರೇ ನೋಡ್ಕೋತಾರೆ. ಏನಿದು, ದೀಪ ಆರ್ಲಿಲ್ವಲ್ಲ? ಈಗ ವ್ರತ ಪೂರ್ತಿಯಾಗಿದೆ. ನಿಮ್ ಮನ್ಸಲ್ಲಿರೋದ್ನ ಬೇಡ್ಕೊಂಡು ನೀವ್ ಹೊರಡಿ. ದೇವ್ರೆ, ನಾನು ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು, ನೆಮ್ಮದಿಯಾಗಿ ಬದುಕಬೇಕು, ತೃಪ್ತಿಯಾಗಿ ಸಾಯ್ಬೇಕು. ಈ ಮೂರು ನಡಿಬೇಕು ಅಂದ್ರೆ ಪುಣ್ಯ ನನ್ನ ಹೆಂಡತಿಯಾಗಿ ಬರಬೇಕು. ಮೊದಲು ಬೇಡಿರೋ 3 ಕೋರಿಕೆ ಈಡೇರಿಸಲಿಲ್ಲ ಅಂದ್ರು ಕೊನೆಯಲ್ಲಿ ಕೋರಿರೋ 1 ಬೇಡಿಕೆನ ಈಡೇರಿಸ್ತೀಯಾ? ಪ್ಲೀಸ್ ಪ್ಲೀಸ್, ಪುಣ್ಯ ಜೀವನ ಪೂರ್ತಿ ನನ್ನ ಜೊತೆನೇ ಇರೋ ಥರ ಮಾಡು ಪ್ಲೀಸ್. ನಿಮ್ ಬೇಡಿಕೆಗಳು ನ್ಯಾಯವಾಗಿದ್ರೆ, ಆ ಬೇಡಿಕೆಯಿಂದ ಒಳ್ಳೇದಾಗತ್ತೆ ಅಂತಂದ್ರೆ ಅದು ನೆರವೇರ್ಬೇಕು ಅಂತ ಹಣೆ ಬರಹದಲ್ಲಿ ಬರ್ದಿದ್ರೆ ಅದು ಖಂಡಿತ ಆಗತ್ತೆ ಅನಿರುದ್ಧ್. ಥ್ಯಾಂಕ್ಸ್ ಮಾಲಾ. ಸ್ವಾಮಿ, ನನ್ನ ತಂದೆನ ತಾಯಿನ ಸಾಯಿಸಿರುವಂತ ಆ ವರ್ಮ ಮತ್ತೆ ಭದ್ರಾವತಿನ ನಾನು ಸಾಯಿಸ್ಬೇಕು, ನನ್ನ ಹಾಗೆ ತೀರಿಸ್ಕೋಬೇಕು. ಇದೇ ನನ್ನ ಕೋರಿಕೆ. ನಿಮ್ ಬೇಡಿಕೆಗಳು ನ್ಯಾಯವಾಗಿದ್ರೆ ಅದನ್ನ ಅವರೇ ನೆರವೇರಿಸ್ತಾರೆ, ಇಲ್ಲಾಂದ್ರೆ ನಿಮ್ ಮನ್ಸನ್ನ ಬದಲಾಯಿಸ್ತಾನೆ. ನೀನ್ ಎಲ್ಲಿ ಸೇರ್ಬೇಕು ಅಂತಿದ್ಯೋ ನಿನ್ನ ಅಲ್ಲಿಗೆ ಸೇರಿಸ್ತಾನೆ ಪುಣ್ಯ.
ಬರ್ತೀನಿ, ನಿಮ್ಮನೆಗೆ ಬರ್ತೀನಿ. ಅರವಿಂದ, ನಿನ್ ಮಗನ ರೂಪದಲ್ಲಿ ಆ ನಾಗನಿಧಿ ರಹಸ್ಯನ ತಿಳ್ಕೊತೀನಿ. ನಿನ್ ಮಗನ್ ತರ ವೇಷನ ಬದಲಾಯಿಸಿ ನಿನ್ನನ್ನೇ ಯಾಮಾರಿಸ್ತೀನಿ. ಪಶುಪತೆ, 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 ಬರ್ತೀನಿ ಅರವಿಂದ. ಆ ರಹಸ್ಯನ ತಿಳ್ಕೋತೀನಿ. ಕುಲಗುರು ಹೇಳಿರುವಂತ ರಹಸ್ಯನ ಹೊಟ್ಟೆಲ್ ಬಚ್ಚಿಟ್ಕೊಂಡು ಪ್ರಶಾಂತವಾಗಿ ಮಲಗಿದ್ಯಾ. ಮುಚ್ಚಿಟ್ಕೊಂಡಿರೋ ರಹಸ್ಯನ ಹೊರ ಕಕ್ಸೋದಿಕ್ಕೆ ನಿನ್ ಮಗನ್ ರೂಪದಲ್ಲಿ ಬರ್ತಾ ಇದ್ದೀನಿ. ವಿಷಯ ತಿಳಿಸೋದಿಕ್ಕೆ ಸಿದ್ಧವಾಗಿರು. ಅಮ್ಮ, ಅಮ್ಮ, ಕಂದ ಅನಿರುದ್ಧ್, ಇಲ್ ಬಾ ಕಂದ. ಇವನೇನೋ ಯಾವತ್ತೂ ಇಲ್ಲದೆ ಇರೋದು ಈ ರೀತಿ ನಡ್ಕೋತಿದ್ದಾನಲ್ಲ. ಏನಮ್ಮ ಹಾಗೆ ನೋಡ್ತಾ ಇದೀಯಾ? ವಿಚಿತ್ರವಾಗಿದೆಯಲ್ಲ ಏನದು? ನಿನ್ ನಡವಳಿಕೆ. ಹಾಗೇನಿಲ್ವಲ್ಲ, ನಾನು ಮಾಮೂಲಾಗೇ ಇದ್ದೀನಿ. ಇಲ್ಲ, ನನ್ಗನ್ಸುತ್ತೆ ಯಾಕೋ ಇವತ್ತು ನೀನು ವಿಚಿತ್ರವಾಗಿ ಆಡ್ತಾ ಇದೀಯ ಅಂತ. ಅದಾ ಅಮ್ಮ, ಕಾಲು ಹೊತ್ಬೇಕು ಅಂತ ನಾನು ಹಾಗೆ ನಡ್ಕೊಂಡೆ ಅಷ್ಟೆ. ಅದು ಸರಿ, ನೀನೇನಕ್ಕೆ ಇಷ್ಟು ಸುಸ್ತಾಗಿರೋ ಥರ ಕಾಣಿಸ್ತಾ ಇದೆಯಾ? ನಿನ್ನ ಕಾಲು ಹೊತ್ಲಾ? ನಿನಗೆ ಯಾಕಪ್ಪ ಕಷ್ಟ? ಅಯ್ಯೋ, ಹೆತ್ತ ತಾಯಿ ಕಾಲು ಒತ್ತೋದು ಅದೃಷ್ಟನೇ ಹೊರತು ಕಷ್ಟ ಅಂತಿದ್ಯಲ್ಲ ಅಮ್ಮ. ನೀನು ಬೇಡ ಅಂದ್ರೂ ನಾನು ಓದುತ್ತೀನಿ ಅಷ್ಟೇ. ಬೇಡ ಅನಿರುದ್ಧ್, ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಏನೂ ಇಲ್ಲ ಕಂದ. ಮಗನ ಸ್ಪರ್ಶ ತಾಯಿ ಗೊತ್ತಾಗತ್ತೆ, ಆದ್ರೆ ಇವನ್ ಸ್ಪರ್ಶ ಆ ಥರ ಅನ್ನಿಸ್ತಿಲ್ವಲ್ಲ. ಹೆತ್ತವ್ರಿಗೆ ಏನ್ ಶಕ್ತಿ ಕೊಟ್ಟೆ ದೇವ್ರೆ. ಯಾವ ಮಗನ ರೂಪದಲ್ಲಿ ಬಂದ್ರು ಒಂದ್ಸಲ ಸ್ಪರ್ಶಿಸಿದ್ರೇನೆ ಮಗ ಅಲ್ಲ ಅನ್ನೋ ಅನುಮಾನ ಬಂದಿದೆ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ. ರೂಪ ಬದಲಾಯಿಸಿ ಮೋಸ ಮಾಡಕ್ ಬಂದೆ, ಆದ್ರೆ ತಂದೆ ತಾಯಿ ಪ್ರೀತಿನ ಮೋಸ ಮಾಡಕ್ ಯಾಕಾಗಲ್ಲ. ಆದ್ರೂ ಪರವಾಗಿಲ್ಲ, ನನ್ ಶಕ್ತಿ ಎಲ್ಲ ಉಪಯೋಗಿಸಿ ಸತ್ಯನ ಕಕ್ಕಿಸ್ತೀನಿ. ಅಮ್ಮ, ಏನ್ ಕಂದ? ಆ ಭದ್ರತೆ ಜೊತೆ ಇನ್ನೊಂದ್ಸಲ ಗಲಾಟೆ ಮಾಡಕ್ ಹೋಗ್ಬೇಡ ಅಮ್ಮ. ಯಾಕಂದ? ಅತ್ತೆ ನಾವನ್ಕೊಂಡಿರೋಷ್ಟು ಒಳ್ಳೆಯವಳು ಅಲ್ಲ ಅಮ್ಮ. ಆ ಭೂತಕಿ ಪಶುಪತಿ ಜೊತೆ ತಿರ್ಗಾಡ್ತಾ ಇರ್ತಾಳಲ್ವಾ? ಹೌದು, ಅದಕ್ಕೆ ಅವ್ರು ಮೊದಲೇ ದೊಡ್ಡ ಮಂತ್ರವಾದಿಗಳು. ನಿನ್ಮೇಲಿರೋ ಕೋಪಕ್ಕೆ ಅವ್ರು ಏನಾದರೂ ಮಂತ್ರ ಪ್ರಯೋಗ ಮಾಡಿದ್ರೆ, ಇಲ್ಲಾಂದ್ರೆ ಕೋಪ ತೀರ್ಸೋದಕ್ಕೆ ಅವ್ರು ಯಾರ್ದಾದ್ರೂ ಪ್ರಾಣ ತೆಗೆದು ಬಿಡ್ತಾರೆ. ಚಚೆ,
ಹಾಗೆಲ್ಲ ಯೋಚನೆ ಮಾಡ್ಬೇಡ ಕಂದ. ಭದ್ರ ಅಂತ ಕೆಲಸ ಎಲ್ಲ ಮಾಡಲ್ಲ ಬಿಡು. ಅದನ್ನ ಹೇಗೆ ಹೇಳ್ತೀಯಮ್ಮ? ಅವ್ರೇನ್ ತುಂಬ ಒಳ್ಳೆಯವರಾ? ಅವ್ರ ಮಗಳನ್ನ ನನಗೆ ಮದುವೆ ಮಾಡಿಸೋದಕ್ಕೆ ನೀನೇ ಅಲ್ವಾ ಅವ್ರಿಗೆ ಅಡ್ಡವಾಗಿರೋದು? ನಿನ್ನ ಅವ್ರ ದಾರಿಯಿಂದ ದೂರ ಇಡಬೇಕು ಅಂದರೆ ಅಮ್ಮ ಬೇಡ ಬೇಡ, ಅದನ್ನ ಊಹಿಸೋಕ್ಕೂ ನನ್ನ ಕೈಲಾಗಲ್ಲ. ಹುಚ್ಚು ಹುಡ್ಗ, ನನ್ಗೇನೂ ಆಗಲ್ಲ ಕಣೋ. ನೀನ್ ಸಮಾಧಾನವಾಗಿರು. ಅಮ್ಮ, ನೀನಂದ್ರೆ ನನ್ನ ಪ್ರಾಣ. ನಿನಗೇನಾದರೂ ಆದರೆ ನಾನು ಖಂಡಿತ ಬದುಕಲ್ಲ. ನಿನ್ ಜೊತೆ ನಾನು ಸತ್ತೋಗ್ಬಿಡ್ತೀನಿ. ಚಿಕ್ಕ ಮಕ್ಕಳ ತರ ಏನೋ ಇದೆಲ್ಲ. ಸಮಾಧಾನ ಮಾಡ್ಕೋ. ಸರಿ ಬಿಡು, ಇನ್ಯಾವತ್ತೂ ಭದ್ರಾ ಜೊತೆ ಜಗಳ ಮಾಡೋದೇ ಇಲ್ಲ ನಾನು, ಸರಿನಾ? ಥ್ಯಾಂಕ್ಸ್ ಅಮ್ಮ. ಈ ತಾಯಿ ಅಂದ್ರೆ ನಿನ್ಗೆಷ್ಟು ಪ್ರೀತಿ ಕಣೋ. ಹೌದಮ್ಮ, ಮೊನ್ನೆ ನೀವು ಗುರುಗಳ ಹತ್ರ ಹೋದ್ರಲ್ವಾ? ಹಾ ಹೌದು. ಸರಿ, ಹೋಗ್ಲಿ ಬಿಡು. ನಾನು ಕೇಳಿದ್ರು ನೀನೇ ನನಗೆ ಹೇಳಲ್ವಲ್ಲ. ಏನ್ ಕಂದ ಅದು? ಬೇಡ ಬಿಡಮ್ಮ, ಮನೇಲಿ ಯಾರಿಗೂ ಹೇಳಿಲ್ಲ, ನನಗೆ ಮಾತ್ರ ಹೇಳ್ಬಿಡ್ತೀಯಾ? ನೀನ್ ನನ್ನ ಸ್ವಂತ ಮಗ ಕಣೋ. ನಿನಗೆ ಹೇಳ್ದೇ ಇರೋಂಥ ರಹಸ್ಯ ಇದೆಯೇನೋ? ಅಷ್ಟಕ್ಕೂ ಏನ್ ಹೇಳ್ಬೇಕು ಅಂತಿದ್ಯಾ ಹೇಳು. ಹಾಗಾದ್ರೆ ನೀನು ಹೇಳ್ತೀಯ ಅಲ್ವಾ? ಖಂಡಿತವಾಗ್ಲೂ ಹೇಳ್ತೀನಿ, ಕೇಳೋ. ಅವತ್ತು ನೀವು ಗುರುಗಳ ಹತ್ರ ಹೋದ್ರಲ್ವಾ, ಅವರು ನಾಗವ್ರತ ಮಾಡಬೇಕು ಅಂತ ಹೇಳಿದ್ರಲ್ವಾ? ಆ ವ್ರತ ಕೂಡ ಪೂರ್ತಿ ಆಗೋಯ್ತಲ್ಲೋ? ಹೌದು, ಆಗಿದೆ. ಆ ವ್ರತ ಪೂರ್ತಿಯಾಗಿದ್ದಕ್ಕೆ ಅದರಿಂದ ಏನು ಫಲ ಸಿಗುತ್ತೆ? ಯಾಕೆ ಆ ವ್ರತ ಮಾಡೋದಕ್ಕೆ ಹೇಳಿದ್ರು? ಅದು ಆ ರಹಸ್ಯ ಯಾರಿಗೂ ಹೇಳ್ಬಾರ್ದು ಅಂದಿದ್ದಾರೆ ಕಣೋ. ಇದಕ್ಕೂ ಮುಂಚೆ ನೀನು ನನ್ನ ಮಗ, ನಿನ್ನ ಹತ್ರ ನಾನು ಯಾವ ರಹಸ್ಯನೂ ಮುಚ್ಚಿಡಲ್ಲ, ನೀನು ಏನು ಕೇಳಿದ್ರು ನಾನು ಹೇಳ್ತೀನಿ ಅಂದೆ. ಇಷ್ಟು ಬೇಗ ಮಾತು ತಪ್ತಾ ಇದೆಯಾ ಅಮ್ಮ? ಓಹೋ ಪಶುಪತಿ, ಅನಿರುದ್ಧಾಗ್ ಬಂದು ನಾಗವ್ರತ ಯಾಕೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳಕ್ ಬಂದ್ಯಾ? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಮಂತ್ರನ ಮಂತ್ರದಿಂದನೇ ತೆಗಿಬೇಕು. ಸರಿ, ಬೇಜಾರು ಮಾಡ್ಕೋಬೇಡ, ಹೇಳ್ತೀನಿ ಬಿಡು. ಆ ವ್ರತ ಯಾಕೆ ಮಾಡಬೇಕು ಅಂದ್ರು ಅಂದ್ರೆ ಹೇಳಮ್ಮ. ಹೇಳ್ತೀನಿ. ಯಾಕೆ ಹೇಳಿದ್ರಮ್ಮ? ಆ ವ್ರತ ಯಾಕೆ ಮಾಡಕ್ ಹೇಳಿದ್ರು ಅಂದ್ರೆ ಅವತ್ತು ಪುಣ್ಯ. ಹೇಳಮ್ಮ. ಅದು ಅಮ್ಮವ್ರೆ, ಪುಣ್ಯ. ಅಯ್ಯಯ್ಯೋ, ಏನಮ್ಮವ್ರೆ ಇದು? ನಾನಿರುವಾಗ ಅನಿರುದ್ಧ ಹತ್ರ ನೀವು ಕಾಲು ಒತ್ತಿಸ್ಕೊಳ್ಳೋದು ಅಂದ್ರೇನು? ಓಹೋ, ನಾಗವ್ರತ ರಹಸ್ಯ ನನಗೆ ಗೊತ್ತಾಗಬಾರ್ದು ಅಂತ ಇಲ್ಲಿಗೆ ಬಂದ್ಯಾ ನಾಗಮ್ಮ? ನಾನಿರುವಾಗ ನಿನ್ನ ಆಟ ಹೇಗ್ ನಡೆಯುತ್ತೆ ಅಂತ ಅನ್ಕೊಂಡೆ ಪಶುಪತಿ. ಪರವಾಗಿಲ್ಲ ಪುಣ್ಯ, ಅಮ್ಮನಿಗೆ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ? ಅಯ್ಯಯ್ಯೋ, ಎಂಥ ಮಾತು! ನಾವಿರುವಾಗ ನಿಮಗೆಲ್ಲ ಕೆಲಸ ಕೊಡಕ್ಕಾಗತ್ತಾ? ಅಮ್ಮನ ಸೇವೆನ ನಾನೇ ಮಾಡ್ತೀನಿ. ಅದು ಹಾಗಲ್ಲ ಪುಣ್ಯ. ಅನಿರುದ್ಧ್, ನಿನ್ ಕೈಗೆ ಮೊದಲೇ ಗಾಯ ಆಗಿದೆ. ಗಾಯನ? ತೋರ್ಸು. ಅಯ್ಯೋ, ಇಷ್ಟು ದೊಡ್ಡ ಗಾಯ ಹೇಗಾಯ್ತು ಕಂದ? ಎಲ್ಲ ಇವಳ ಮಾಯೆ. ನನ್ನ ಕೈಗೆ ಗಾಯ ಆಗೋ ರೀತಿ ಮಾಡ್ತೀಯ?
ಕಾಫಿ ತರಬೇಕಾದ್ರೆ ಕಾಫಿ ಜಾರ್ ಬಿದ್ದೋಯ್ತಮ್ಮ. ಔಷಧಿ ಹಚ್ಚಿದ್ದೀನಿ ಅಮ್ಮ, ಬೇಗನೆ ವಾಸಿ ಆಗತ್ತೆ. ಅದೇ ಸ್ವಲ್ಪ ಹೊತ್ತಲ್ಲೇ ಗಾಯ ಕಮ್ಮಿ ಆಗತ್ತೆ ಅಂತ ಇದ್ದೀನಿ. ಅನಿರುದ್ಧ್, ಇವಾಗ ಹೋಗ್ತೀಯಾ? ಇಲ್ಲ ಅಂದ್ರೆ ರಾಕ್ಷಸಿ, ನನ್ನ ಪ್ರಯತ್ನ ಎಲ್ಲ ನಾಶ ಮಾಡ್ಬಿಟ್ಟಿಯಲ್ಲೇ. ನಿನ್ನನ್ ಬಿಡಲ್ಲ ಕಣೆ. ಇನ್ನು ಏನೋ ನೋಡ್ತಾ ಇದ್ಯಾ? ಹೋಗು. ಯಾರನ್ನ ಹೋಗು ಅಂತ ಇದೀಯಾ ನೀನು? ಕೈ ನೋಡ್ಕೊಂಡು ಅಳ್ತಾ ನಿಂತಿರೋ ಬದಲು ಇವಾಗ ಹೋಗ್ಬೋದಲ್ಲ ಅಂತ ಹೇಳ್ತಾ ಇದ್ದೀನಿ. ಹೋಗು ಅನಿರುದ್ಧ್, ಹೋಗು. ಅಮ್ಮ ಅವ್ರೆ, ನಾನು ಈಗಲೇ ಬರ್ತೀನಿ ರೀ. ಪಶುಪತಿ, ಈ ಪಶುಪತಿನ ನೀನು ರೂಪ ಬದಲಾಯಿಸಿ ಮೋಸ ಮಾಡ್ತೀಯ. ನಿನ್ನನ್ ಬಿಡಲ್ಲ ನಾನು, ನಿನ್ ಬಿಡಲ್ಲ. ನಾನಿರ್ಬೇಕಾದ್ರೆ ನಿನ್ನ ಆಟ ಯಾವುದೂ ನಡೆಯಲ್ಲ ಪಶುಪತಿ. ಮತ್ತೆ ನಾನಿನ್ನ ಒಳಗ್ ಬರೋ ಹಾಗೆ ಬಿಡಲ್ಲ. ನೋಡ್ತೀನಿ, ಅದನ್ನು ನೋಡ್ತೀನಿ. ಹೇಗ್ ಬರಕ್ ಬಿಡಲ್ಲ ಅನ್ನೋದನ್ನ ನೋಡ್ತೀನಿ. ಬಂದ್ಯಾ ಅನಿರುದ್ಧ್? ಹುತ್ತಕ್ಕೆ ಹಾಲೆರಿಬೇಕು ಅಂತಂದೆ. ಹೌದು ಮಾಲಾ, ಒಳಗೆ ಹೋಗಿ ಹಾಲು ತಗೊಂಡು ಹೋಗೋಣ. ಬಾ. ಅಮ್ಮ ನಾಗಮ್ಮ, ನಿನಗೆ ಹಾಲಂದರೆ ತುಂಬ ಇಷ್ಟ. ನಿನಗೆ ಹಾಲಿನ ಅಭಿಷೇಕ ಮಾಡಿದ್ರೆ ನೀನು ಸಂತೋಷವಾಗಿ ಆಶೀರ್ವಾದ ಮಾಡ್ತೀಯಂತೆ. ನಾನು ಕೇಳೋ ಕೋರಿಕೆನ ಈಡೇರಿಸ್ತೀಯಂತೆ. ಅದಕ್ಕೆ ನನ್ನ ಪುಣ್ಯ ಕ್ಷೇಮವಾಗಿರಬೇಕು, ಅವಳು ನನ್ನ ಜೀವನಕ್ಕೆ ಬರಬೇಕು ಅಂತ ನಿನಗೆ ಹಾಲೆರೆಯೋದಕ್ಕೆ ಬಂದಿದ್ದೀನಿ. ನನಗೆ ಆಶೀರ್ವಾದ ಮಾಡು ತಾಯಿ. ತುಂಬಾ ಆಶ್ಚರ್ಯ ಆಗ್ತಿದೆ. ಯಾಕೆ ಮಾಲಾ? ಒಬ್ಬ ವ್ಯಕ್ತಿ ಹಾವು ಒಂದ್ ಜೀವಿ ಅಷ್ಟೇ, ದೇವ್ರಲ್ಲ ಅಂತ ಹೇಳ್ತಿದ್ದ. ಅದಕ್ ಪೂಜೆ ಮಾಡೋದು ವ್ಯರ್ಥ ಅಂತಿದ್ದ. ಅಂತದ್ರಲ್ಲಿ ನೀನು ಹುತ್ತಕ್ಕೆ ಹಾಲೆರಿಬೇಕು ಅಂತ ಬಂದಿದ್ಯಾ ಅಂದ್ರೆ ತುಂಬಾ ಆಶ್ಚರ್ಯ ಆಯ್ತು. ಈ ಬದಲಾವಣೆ ಎಲ್ಲ ಈ ನಾಗಮ್ಮ ತಾಯಿ ದಯೆಯಿಂದನೇ ಆಗಿರೋದು. ಈ ತಾಯಿ ದಯೆಯಿಂದ ಈ ಮೂರ್ಖನ್ನ ಮನುಷ್ಯನಾಗಿ ಮಾಡಿದ್ದಾರೆ. ಈ ಸೃಷ್ಟಿನ ಸೈನ್ಸ್ ಅಂತ ಅನ್ಕೊಂಡಿದ್ದೆ, ಆದರೆ ಆ ಸೈನ್ಸನ್ನ ದೇವ್ರ ಸೃಷ್ಟಿ ಅಂತ ಅರ್ಥ ಆಗೋ ಥರ ಮಾಡಿದ್ರು. ನಿಜ ಯಾವುದು ಅಂತ ನನಗೆ ಗೊತ್ತಾಗೋ ಹಾಗೆ ಮಾಡಿದ್ರು.
ಮಾಡಿದ್ದಕ್ಕೆ ಭಕ್ತರನ್ನ ಬೈದಿರೋ ನಾನು ಇವಾಗ ಆ ತಾಯಿಗೆ ಭಕ್ತನಾಗಿದ್ದೀನಿ. ನಿನ್ ಭಕ್ತಿನೇ ನಿನ್ನ ಎಲ್ಲಾ ಕಡೆ ರಕ್ಷಣೆ ಮಾಡತ್ತೆ. ನಿನ್ ನಂಬಿಕೆನೇ ನಿನ್ನ ಕಾಪಾಡತ್ತೆ. ಆ ನಾಗಮ್ಮನ್ಗೆ ಹಾಲು ಅರ್ಪಿಸು ಹೋಗು. ಸರಿ ಮಾಲಾ.